ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು. ಅಂಥವ್ರಿಗೂ ಕೂಡ ಸರ್ಕಾರಿ ಹುದ್ದೆಯ ಡೀಟೇಲ್ಸ್ನ ತಗೊಂಡ್ಬಂದಿದ್ದೀವಿ. ಹಲವಾರು ವೀಕ್ಷಕರು ಹೇಳ್ತಾ ಇರ್ತೀರಾ 12th ಪಾಸ್ 10th ಪಾಸ್ ಜಾಬ್ಗಳು, ಅದಕ್ಕೋಸ್ಕರ ಇದು 12th ಪಾಸ್ ಆಗಿರುವಂತಹ ಜಾಬ್. ಇದನ್ನ ಎಲ್ಲರೂ ನೋಡಿ ಅರ್ಜಿಯನ್ನ ಹಾಕೊಳ್ಳಿ. ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಪ್ರತಿದಿನಾನು ನಿಮಗೆ ಗೌರ್ಮೆಂಟ್ ಜಾಬ್ನ ತಲುಪಿಸ್ತೀವಿ, ಒಂದ್ ದಿವಸ ಕೂಡ ಮಿಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ, DHFWS ಅಂತ ಕೂಡ ಹೇಳ್ತಾರೆ. ಅಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆ ಇದಾಗಿರುತ್ತೆ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ ಒಂದು ಹುದ್ದೆ ಖಾಲಿ ಇರುತ್ತೆ. ಉದ್ಯೋಗ ಸ್ಥಳ ಕೋಲಾರ, ಕರ್ನಾಟಕ. 15,114 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿದೆ. ಇದಕ್ಕೆ ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನ ತಿಳ್ಕೊಳ್ಳೋದಾದ್ರೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರೋದಿಲ್ಲ. ರಿಟರ್ನ್ ಟೆಸ್ಟ್, ಲಿಖಿತ ಪರೀಕ್ಷೆ ಅಥವಾ ಇನ್ಯಾವುದೇ ರೀತಿಯ ಟೆಸ್ಟ್ಗಳು ಇಲ್ಲ. ಜಸ್ಟ್ ನೀವು ಇಂಟರ್ವ್ಯೂನ ಪಾಸ್ ಆದರೆ ಸಾಕು, ನಿಮಗೆ ಜಾಬ್ನ ಕೊಡ್ತಾರೆ. ನೆಕ್ಸ್ಟ್ ಅರ್ಜಿಯನ್ನ ನೀವು ಹೇಗೆ ಹಾಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನೋಡ್ತಾ ಇದ್ರೆ ಇದು ಯಾವ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀವಿ ಅಂತ ನಮ್ಮದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ, prgovernmentjobs.com ಅಂತ ಹೇಳಿ, prgobtjobs.com ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನಿಮಗೆ 2ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಅದೇನಾದ್ರೂ ವೆಬ್ಸೈಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಅಂತ ನಿಮಗೆ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್, 10th ಪಾಸ್, 12th ಪಾಸ್, ಡಿಗ್ರಿ ಇತರ ಎಲ್ಲ ಹಲವಾರು ಜಾಬ್ಸ್ಗಳು ಇರುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲೂ ಕೂಡ ಇದೆ. ಇಲ್ಲಿ ಲಿಸ್ಟ್ಗಳು ಕೂಡ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್, 10th ಪಾಸ್ ಎಲ್ಲ ಇರುತ್ತೆ. ಇಲ್ಲಿ 3 ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಇನ್ನು ಹಲವಾರು ಜಾಬ್ಸ್ ಸಿಗತ್ತೆ ನಿಮಗೆ. ಇದನ್ನ ನೀವು ವೆಬ್ಸೈಟ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಅದನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ. ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್. ಏನಕ್ಕೆ ಅಂದ್ರೆ ಈ ವೆಬ್ಸೈಟ್ ನಲ್ಲಿ ಜಾಬ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಚಾನಲ್ ನಾನು ಜಾಯಿನ್ ಆಗಬೇಕಾಗುತ್ತೆ. ಪ್ರತಿದಿನಾನು ಯಾವ್ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗ್ತಾ ಇದೆ ಅದರ ಲಿಂಕ್ ಈ ತರ ಪ್ರತಿದಿನಾನು ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ಅದನ್ನ ಕೂಡ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ, ಪ್ರತಿದಿನ ಲಿಂಕ್ ನ ಪಡ್ಕೊಳ್ಳಿ. ಇವಾಗ ಜಾಬ್ ಡೀಟೇಲ್ಸ್ಗೆ ಮುಂದಕ್ಕೆ ಹೋಗೋಣ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 23 ಜುಲೈ 2025. ಕೊನೆಯ ದಿನಾಂಕ 1 ಆಗಸ್ಟ್, ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ದಿನಾಂಕ 1 ಆಗಸ್ಟ್ 2025. ಅರ್ಜಿ ಅಂತ ಹೇಳಿದ್ನಲ್ಲ, ಅರ್ಜಿಯನ್ನ ಹಾಕೋ ಅಗತ್ಯ ಇರೋದಿಲ್ಲ. ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಸಾಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿರಿ. ಏನೇನು ತಗೊಂಡೋಗ್ಬೇಕು ಅಂತ ಹೇಳ್ತೀನಿ. ಒರಿಜಿನಲ್ ಡಾಕ್ಯುಮೆಂಟ್ಸು, ಅದರ ಜೊತೆಗೆ 2 ಸೆಟ್ ಜೆರಾಕ್ಸ್ ನ ಕೂಡ ತಗೊಂಡು ಹೋಗಿರಿ. ಯಾವ ಅಡ್ರೆಸ್ಗೆ ಅಂತ ಹೇಳಿದ್ರೆ ಆಫೀಸ್ ಆಫ್ ದ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್, KNTB ಸ್ಯಾನಿಟೋರಿಯಂ ಹಾಸ್ಪಿಟಲ್ ಪ್ರಿಮಿಸಸ್, ಬಂಗಾರಪೇಟ್ ರೋಡ್, ಕೋಲಾರ. ಈ ಅಡ್ರೆಸ್ಗೆ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ಯಾವ್ಯಾವ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ID ಪ್ರೂಫ್ ತಗೊಂಡೋಗಿರಿ. ಆಧಾರ್ ಕಾರ್ಡ್ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಪಾನ್ ಕಾರ್ಡ್, ವೋಟರ್ ID, ಫೋಟೋ ಇರುವಂತಹ ID ಪ್ರೂಫ್ನ ತಗೊಂಡೋಗಿ. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ರೆಸ್ಯೂಮೆ ತಗೊಂಡೋಗಿ, ಪಾಸ್ಪೋರ್ಟ್ ಫೋಟೋ ಇಟ್ಕೊಂಡಿರಿ. ಇದಿಷ್ಟು ರೆಡಿ ಮಾಡಿಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗಿ. ಫ್ರೆಶರ್ಸ್ಗಳು ಕೂಡ ಈ ಜಾಬ್ನ ಅಪ್ಲೈ ಮಾಡಬಹುದು. ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳದೆ ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. ಈ ಅಫಿಷಿಯಲ್ ನೋಟಿಫಿಕೇಶನ್ ಇದೇ ಪೇಜ್ ನಲ್ಲಿ ಕೆಳಗಡೆ ಅಫಿಷಿಯಲ್ ನೋಟಿಫಿಕೇಶನ್ ಪಕ್ಕ ಲಿಂಕ್ ಇರುತ್ತಲ್ಲ, ಇದನ್ನ ಕ್ಲಿಕ್ ಹಿಯರ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲ ಡೀಟೇಲ್ಸ್ ನ ತಿಳ್ಕೋಬಹುದು. ಅದರ ಕೆಳಗಡೆನೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಇದೆ. ಕೋಲಾರದ ಜಾಬ್ ಇರೋದ್ರಿಂದ kolar.nic.in ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಮುಂಚೆನೆ ಹೇಳಿದ ಹಾಗೆ 12th ಪಾಸ್ ಆಗಿರ್ಬೇಕಾಗುತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಆದರೆ ನೀವು 12th ನ ಸೈನ್ಸ್ ಸ್ಟ್ರೀಮ್ ನಲ್ಲಿ ತಗೊಂಡಿರ್ಬೇಕಾಗುತ್ತೆ. ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಗೊತ್ತಾಯ್ತಲ್ವಾ? ಸೆಕೆಂಡ್ PUC, SLC ಮತ್ತೆ ಸೆಕೆಂಡ್ PUC ಆಗಿರ್ಬೇಕಾಗುತ್ತೆ. ಸೆಕೆಂಡ್ PUC ಸೈನ್ಸ್ ತಗೊಂಡಿರೋರು, ಸೈನ್ಸ್ ಸ್ಟ್ರೀಮ್ ನಲ್ಲಿರೋರು ಅರ್ಜಿಯನ್ನ ಹಾಕೋಬಹುದು. ಅಂಕಪಟ್ಟಿಗಳು ಅಂದ್ರೆ ಮಾರ್ಕ್ಸ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ ಈ ತರ ಎಲ್ಲ ಕೇಳಿದ್ದಾರೆ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ.
ಗೊತ್ತಾಯ್ತಲ್ವಾ? ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಸಂದರ್ಶನ ಇರುತ್ತೆ, ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಅವತ್ತಿನ ದಿವಸ ಆದಷ್ಟು ರೆಡಿಯಾಗಿ ಹೋಗಿರಿ ಅಲ್ಲಿ ಅಟೆಂಡ್ ಮಾಡೋದಕ್ಕೆ. ಬೇರೆ ಊರಿನವರು ಕೂಡ ಅಟೆಂಡ್ ಮಾಡಬಹುದು, ಅದೇ ಊರಿನವರಾಗಿರ್ಬೇಕು ಅಂತ ಏನಿರೋದಿಲ್ಲ. ಒಂದ್ಸಲ ನೋಟಿಫಿಕೇಶನ್ ಓದ್ಕೊಳ್ಳೋದು ಮರಿಬೇಡಿ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಈ ವೆಬ್ಸೈಟ್ನ ಲಿಂಕು, PR ಗೌರ್ಮೆಂಟ್ ಜಾಬ್ಸ್ ಎರಡರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.